ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನಾ. ಎಲ್ರು ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಆಶಿಸ್ತೀನಿ. ನಾನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ನಿಮ್ ಜೊತೆ ಮಾತಾಡೋದನ್ನ. ವಿಡಿಯೋ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಇದು ಯಾವ ವಿಡಿಯೋ ಅಂತ. ಪ್ರಶ್ನೆ ನಿಮ್ದು, ಉತ್ತರ ನಂದು. ವಿಡಿಯೋಗೆ ಸ್ವಾಗತ. ಚೈನಾದ ಜಾಸ್ಮಿನ್ ಗ್ರೀನ್ ಟೀ ಕುಡ್ಕೊಂಡು ನಿಮ್ ಜೊತೆ ನಾನು ನಿಮ್ಮ ಕ್ವೆಶನ್ಸ್ ನಾನು ಆನ್ಸರ್ ಮಾಡ್ತೀನಿ. ಇವಾಗ ಯಾವುದೇ ತಡ ಮಾಡ್ದಿರಾ ಫಸ್ಟ್ ಕ್ವೆಶನ್ಗೆ ಹೋಗೋಣ. ಫಸ್ಟ್ ಕ್ವೆಶನ್ ಏನಂದ್ರೆ ಇಷ್ಟು, ಮೆಜಾರಿಟಿ ಜನ ನನ್ನ ಕೇಳಿರೋದು ಯಾಕೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ, ರೀಸನ್ ಏನು ಅಂತ. ಇದಕ್ಕುತ್ತರ ನಾನು ಇವತ್ತು ಕೊಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಾರದ ಕತೆ ಕವನ ಜೊತೆ ವಿಡಿಯೋ ನೋಡಿದ್ರೆ ಅದರಲ್ಲಿ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನನ್ನ ಲೈಫ್ ಅಲ್ಲಿ ಏನ್ ನಡೀತಿದೆ, ಏನ್ ಆಗ್ತಿದೆ, ನಾನು ಯಾಕೆ ಈ ತರ ಇದ್ದೀನಿ ಅಂತೆಲ್ಲ ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ. ನಾನೇನ್ ಅನ್ಕೊಂಡೆ ಅಂದ್ರೆ ಅದಾದ್ಮೇಲೆ ನನ್ನ ಮೈಂಡ್ ಸ್ಟ್ರಾಂಗ್ ಆಗಿ ಮಾಡ್ಕೊಂತೀನಿ, ನಾನ್ ನಾರ್ಮಲ್ ಆಗ್ಬಿಡ್ತೀನಿ, ಇನ್ನೇನ್ 1-2 ದಿನ ಅಂತ ನಾನು ಸುಮ್ನಿದ್ಬಿಟ್ಟೆ. ಬಟ್ ಆತರ ಆಗಿಲ್ಲ. ಇಟ್ ಟುಕ್ ಮೀ ಅ ಲಾಂಗ್ ಟೈಮ್. ನಾನು ರೆಗ್ಯುಲರ್ ಆಗಿ ಜಿಮ್ ಹೋಗ್ತಿದ್ರು ಕೂಡ ಅಷ್ಟೇ, ನಾನು ಡಯಟ್ ಮೇಂಟೈನ್ ಮಾಡ್ತಿದ್ರು ಕೂಡ ಅಷ್ಟೇ, ಎಷ್ಟೇ ಫಾಲೋ ಮಾಡಿದ್ರು, ಎಷ್ಟೇ ಪಾಸಿಟಿವ್ ಮೈಂಡ್ ಇಟ್ಕೊಂಡ್ರು ಕೂಡ ಇಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ಮೀ ನಾರ್ಮಲ್ ಆಗೋದಕ್ಕೆ. ನಮಗೆ ತುಂಬಾ ಪರ್ಸನಲ್ ಆಗಿರೋ ಕೆಲವು ಸಂಬಂಧಗಳಿರುತ್ತಲ್ಲ, ಈ ಸಂಬಂಧಗಳಿಂದ ನಮ್ಗೆ ನೋವಾದ್ರೆ ಮಾತ್ರ ಅದು ತುಂಬಾ ಟೈಮ್ ಇರುತ್ತೆ ಅದನ್ನ ನಾವು ಹೊರಗಡೆ ಬರೋದಕ್ಕೆ. ಅದೇ ಯಾರೋ ರೋಡಲ್ಲಿ ಹೋಗೋರು ಅಥವಾ ನಮಗೆ ಅಷ್ಟೊಂದು ಅಟ್ಯಾಚ್ ಇಲ್ದೇ ಇರೋರು ನಮ್ಗೆ ಹರ್ಟ್ ಮಾಡಿದ್ರೆ ನಮ್ಗೇನ್ ಅನ್ಸಲ್ಲ, ಹರ್ಟ್ ಮಾಡಿದ್ನಾ ಅಷ್ಟೇ ಅಂತ ಒಂದ್ ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಬಿಟ್ಬಿಡ್ತೀವಿ. ಬಟ್ ನಮಗ್ ತುಂಬಾ ತುಂಬಾ ಹತ್ರ ಇರೋರು ಹರ್ಟ್ ಮಾಡ್ತಾರಲ್ಲ, ಆದ್ರಿಂದ ಮೂವ್ ಆನ್ ಆಗೋಕಂತೂ ತುಂಬಾನೇ ಕಷ್ಟ. ಐ ಆಮ್ ಶ್ಯೂರ್ ಇದು ನಾನು ಒಬ್ಳೆ ಎಲ್ಲ ಅನುಭವಿಸಿರೋದು, ನೀವು ಕೂಡ ಎಷ್ಟೊಂದು ಜನ ಇದನ್ನ ಅನುಭವಿಸಿರ್ತೀರ ಅಂತ ನನಗೆ ಗೊತ್ತು. ಪರ್ಸನಲ್ ಸಂಬಂಧ ಅಂದ್ರೆ ನಾನು ಅಪ್ಪ ಅಮ್ಮ ಈ ತರ ಹೇಳ್ತಿಲ್ಲ, ಲೈಕ್ ಫ್ರೆಂಡ್ಸ್ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು, ಅತ್ತಿಗೆ ನಾದ್ನಿ ಆಗಿರ್ಬೋದು, ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಯಾರೇ ಆಗಿರ್ಬೋದು. ನಾನು ಹೇಳ್ತಿರೋದು ಹತ್ರ ತುಂಬಾ ಹಾರ್ಟಿಗೆ ಹತ್ರ ಇರೋ ಸಂಬಂಧ ನಾನು ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆ ನನಗೆ ಗೊತ್ತಿತ್ತು, ಐ ನೋ ಇಫ್ ಐ ಟೇಕ್ ಸಮ್ ಟೈಮ್ ನಾನು ಇದರಿಂದ ನಾನು ಮೂವ್ ಆನ್ ಆಗ್ತೀನಿ, ನಾನು ಪ್ರಾಪರ್ ಆಗಿ ಆಗ್ತೀನಿ ಅಂತ. ಸೊ ನನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ನಾನು ಕೊಟ್ಕೊಂಡೆ. ಇದರಿಂದ ನನಗೆ ಸೋಷಿಯಲ್ ಮೀಡಿಯಾ ತುಂಬಾನೇ ಇಂಪ್ಯಾಕ್ಟ್ ಆಯ್ತು. ಸಾಕಷ್ಟು ಜನ ನನ್ನ ಅನ್ಫಾಲೋ ಮಾಡಿದ್ರು, ಅನ್ಸಬ್ಸ್ಕ್ರೈಬ್ ಮಾಡಿದ್ರು. ಬಟ್ ನನ್ನ ಮನಸ್ಸಿಂದ ಪ್ರೀತಿಸೋರು, ನನ್ನ ಡೇ ಒನ್ ಇಂದ ಫಾಲೋ ಮಾಡ್ತಿರೋರು ನನ್ನ ಅನ್ಫಾಲೋ ಮಾಡಿಲ್ಲ, ಅನ್ಸಬ್ಸ್ಕ್ರೈಬ್ ಮಾಡಿಲ್ಲ. ನನಗೆ ಸ್ಪೇಸ್ ಕೊಟ್ರು, ನನಗೆ ಹೀಲ್ ಆಗೋದಕ್ಕೆ ಟೈಮ್ ಕೊಟ್ರು. ಆವಾಗ ಸಾಕಷ್ಟು ಜನ ಹೇಗಿದ್ದೀರಾ ಅಕ್ಕ, ಯಾಕಕ್ಕ ವಿಡಿಯೋಸ್ ಮಾಡ್ತಿಲ್ಲ ಅಂತ ನನಗೆ ಕೇಳ್ತಿದ್ರು. ಸೊ ಇದನ್ನ ನೋಡ್ಬಿಟ್ಟು ನನಗಂತೂ ಸಾಕಷ್ಟು ಖುಷಿ ತಂದ್ಕೊಡ್ತು. ಆ್ಯಂಡ್ ತುಂಬಾನೇ ಖುಷಿ ಆಯಿತು ನಿಮ್ಮೆಲ್ಲ ಪ್ರೀತಿ ನನಗೆ ಈ ಥರ ತೋರಿಸಿದ್ದಕ್ಕೆ. ಆ್ಯಂಡ್ ಇದಕ್ಕಂತೂ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ನಿಮ್ಮ ಪ್ರೀತಿಗೋಸ್ಕರ. ಆ್ಯಂಡ್ ಇವಾಗ ಈ ಲೆಸನ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನಿಸ್ತು. ಇಟ್ಸ್ ಒನ್ ಆಫ್ ದ ಲೆಸನ್ಸ್ ವಿಚ್ ಎವ್ರಿ ಒನ್ ಶುಡ್ ಲರ್ನ್ ಅಂತ ಅನಿಸ್ತು. ಬಿಕಾಸ್ ಯಾವಾಗಲೂ ಒಂದ್ಸರಿ, ಇವಾಗಿಲ್ಲ ಅಂದ್ರೆ ಮುಂದಕ್ಕೊಂದಿನ ಯಾರೋ ನಿಮಗೆ ಹತ್ತಿರವಾಗಿರೋರು ನಿಮ್ಮನ್ನ ಹರ್ಟ್ ಮಾಡೋದಂತೂ ಖಂಡಿತ. ಹರ್ಟ್ ಮಾಡ್ದಿರ ಯಾರು ಬೆಳೆಯೋಕ್ಕಾಗಲ್ಲ. ಆ್ಯಂಡ್ ಅಕಸ್ಮಾತ್ ಬೆಳ್ಬಿಟ್ರು ಕೂಡ ಲೈಫ್ ಲೆಸನ್ನ ಕಲಿಯೋದು ಒಂದು ವ್ಯಾಲ್ಯೂ ಅಂತ ನನ್ಗನ್ಸುತ್ತೆ. ಆ್ಯಂಡ್ ನಾನು ಈ ಏಜಲ್ಲೇ ಕಲ್ತಿರೋದು ಒಳ್ಳೆ ಆಯಿತು. ಬಿಕಾಸ್ ನನ್ನ ಮೈಂಡ್ಸೆಟ್ ಇವಾಗ ಹೇಗಿದೆ ಅಂದರೆ, ಈವನ್ ಇಫ್ ನಮ್ಮ ಅಪ್ಪ ಅಮ್ಮ ಕೂಡ ನನಗೆ ಹರ್ಟ್ ಮಾಡಿದ್ರು ಕೂಡ, ತುಂಬಾನೇ ಹರ್ಟ್ ಮಾಡಿದ್ರು ಕೂಡ ನಾನು ಅದನ್ನು ತುಂಬ ಮನಸ್ಸಿಗೆ ತಗೊಳೋ ಚಾನ್ಸೇ ಇಲ್ಲ. ಆ ಸ್ಟೇಜಿಗೆ ಬಂದು ನಿಂತಿದ್ದೀನಿ ಇವಾಗ. ಸೊ ನನ್ನ ಈ ಲಿಟಲ್ ಹಾರ್ಟ್ ಇದೆ ಅಲ್ಲ, ಅದನ್ನು ನಾನು ಗಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನನ್ನನ್ನು ಯಾರು ಇನ್ನು ಹರ್ಟ್ ಮಾಡೋದಕ್ಕೆ ನಾನು ಬಿಡಲ್ಲ. ಯಾರೇ ಆಗಿರಲಿ, ಅಪ್ಪ ಅಮ್ಮ ಆಗಿರಲಿ, ಬೆಸ್ಟ್ ಫ್ರೆಂಡ್ಸ್ ಆಗಿರಲಿ ಅಥವಾ ಅಣ್ಣ ಯಾರೇ ಆಗಿರಲಿ, ನಾನು ಬಿಡಲ್ಲ. ಆ್ಯಂಡ್ ಯಾರು ಅಷ್ಟೇ ನನ್ನ ಹರ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಐ ಆಮ್ ಅಟ್ ದ್ಯಾಟ್ ಸ್ಟೇಟ್ ಆಫ್ ಮೈಂಡ್. ಸೊ ಇದು ನನ್ನ ಅಪ್ಡೇಟ್. ಆ್ಯಂಡ್ ಹೆಲ್ತ್ ಬಗ್ಗೆನೂ ಕೇಳಿದ್ದೀರಾ ಕೆಲವರು. ಹೆಲ್ತ್ ಆರಾಮಾಗಿದ್ದೀನಿ, ದೇವರ ಗಣೇಶ ದಯದಿಂದ ಆರಾಮಾಗಿದ್ದೀನಿ. ಆ್ಯಂಡ್ ನೀವು ಕೂಡ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ಆ್ಯಂಡ್ ಇದನ್ನ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಾರದ ಕತೆ ಕವನ ಜೊತೆ ವಿಡಿಯೋ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು. ಇವಾಗ ನಿಮ್ಗೆ ಗೊತ್ತಿರ್ಬೋದು ನನ್ನ ಮೈಂಡ್ ಸೆಟ್ ಹೇಗಿದೆ, ನಾನು ಮೂವ್ ಆನ್ ಆಗಿದ್ದೀನಿ, ಎಲ್ಲ ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟ್ ವೀಕಿಂದ ವಾರದ ಕತೆ ಕವನ ಜೊತೆ ವಿಡಿಯೋ ರೀಸ್ಟಾರ್ಟ್ ಮಾಡ್ಕೊಂತಿದ್ದೀನಿ. ಸಾಕಷ್ಟು ಜನ ವೇಟ್ ಮಾಡ್ತಿದ್ದೀರಾ. ನಿಮ್ಮನ್ನ ವೇಟ್ ಮಾಡಿಸೋದಕ್ಕೆ ಸಾರಿ. ನಾನು ಈ ತಪ್ಪನ್ನ ನಾನು ಮಾಡಲ್ಲ. ಏನೇ ಆಗಿದ್ರು ಕೂಡ ಅಷ್ಟೇ, ನನ್ನ ಇಡೀ ವಾರ ಬೋರಿಂಗ್ ಆಗಿದ್ರು ಕೂಡ ಅಷ್ಟೇ, ಅದನ್ನ ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ವಾರದ ಕತೆ ಕವನ ಜೊತೆ ಬಗ್ಗೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈ ಕ್ವೆಶನ್ ಬೇಸಿಕ್ಲಿ ನನ್ನ ಎಜುಕೇಶನ್, ನಾನು ಇಲ್ಲೇ ಇರ್ತೀನಾ ಇಲ್ಲ ಇಂಡಿಯಾಗೆ ಬರ್ತೀನಾ ಅನ್ನೋದು ಕ್ವೆಶನ್. ಚೈನಾದಲ್ಲಿ ಸೆಟಲ್ ನಾನು ಆಗಲ್ಲ. ಈ ದೇಶ ನನ್ಗೆ ಎಷ್ಟೇ ಮನಸ್ಸಿಗೆ ತುಂಬಾ ಹಚ್ಕೊಂಡಿದ್ರು ಕೂಡ, ಇಲ್ಲೇ ಇರ್ಬೇಕಂತ ಅನ್ಸಿದ್ರು ಕೂಡ ನಾನು ಸೆಟಲ್ ಆಗಲ್ಲ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ನನ್ನ ಮನೆ ಅಂತ ಇರೋದು ಬೆಂಗಳೂರಲ್ಲೇ. ಅಂಡ್ ನನ್ನ ಮನೆಯವರೆಲ್ಲರೂ ಇರೋದು ಬೆಂಗಳೂರಲ್ಲೇ. ನನ್ನ ಮನೆಯವ್ರ ಹತ್ರ ಇರೋಕೆ ಇಷ್ಟಪಡ್ತೀನಿ. ನನ್ನ ಮನ್ಸಿಲ್ಲಿದ್ರು ಕೂಡ ನನ್ನ ಮನೆ ಅಲ್ಲಿದೆ. ಬಿಟ್ಟು ಬರ್ಬೇಕಾಗುತ್ತೆ
ಯಾ ಆ್ಯಂಡ್ ನನ್ನ ಸ್ಟಡೀಸ್ ಎಷ್ಟು ವರ್ಷ ಅಂತ ಕೇಳಿದ್ದೀರಾ. ನನ್ನ ಸ್ಟಡೀಸ್ ಇನ್ನೂ 2 ವರ್ಷ ಇದೆ. ಬಟ್ ನಿಮ್ಮ ಹತ್ರ ಫುಲ್ ಡಿಸ್ಕ್ಲೋಷರ್ ಏನು ಮುಚ್ಚಿಡಿದ್ರೆ ಹೇಳ್ತಾ ಇದ್ದೀನಿ, ನಾನು ಮಾಡ್ತಿರೋ ಈ ಮಾಸ್ಟರ್ಸ್ ಡಿಗ್ರಿ ಇಂಡಿಯಾದಲ್ಲಿ ವ್ಯಾಲ್ಯೂ ಇಲ್ಲ. ಯಾರು MBBS ಮುಗಿಸ್ಕೊಂಡು ಚೈನಾಕ್ಕೆ ಬರೋಕ್ಕೆ ಹೋಗಬೇಡಿ, ಬಿಕಾಸ್ ಇಲ್ಲಿ ಮಾಸ್ಟರ್ಸ್ಗೆ ವ್ಯಾಲ್ಯೂ ಇಲ್ಲ. ನನ್ನ ಲೈಫ್ ಪ್ಲ್ಯಾನ್ಸ್, ನನ್ನ ಗುರಿನೇ ಬೇರೆ ಇದೆ. ಸೊ ಅದಕ್ಕೆ ನಾನು ಇಲ್ಲಿ ಬಂದಿರೋದು. ಆ್ಯಂಡ್ ನಾನು ಪೀಡಿಯಾಟ್ರಿಕ್ಸ್, ಮಾಸ್ಟರ್ಸ್ ಇನ್ ಪೀಡಿಯಾಟ್ರಿಕ್ಸ್ ಮಾಡ್ತಾ ಇದ್ದೀನಿ. ಬಟ್ ಇಂಡಿಯಾದಲ್ಲಿ ವ್ಯಾಲ್ಯೂ ಇಲ್ಲ, ಮತ್ತು ಇನ್ನೇನಕ್ಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು. ನಮ್ಮ ಅಮ್ಮ ಅಪ್ಪ ಡೈಲಿ ಕೇಳ್ತಾರೆ. ಉತ್ತರ ಹೇಳ್ಬಿಡ್ತೀನಿ ನಿಮಗೆ, ನಾನೇನು ಇವತ್ತು ಮುಚ್ಚಿಟ್ಕೊಳಲ್ಲ ಆಯ್ತಾ. ಎಸ್, ಐವ್ ಆಲ್ವೇಸ್ ಡ್ರೀಮ್ಡ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಅಟ್ ದ ಸೇಮ್ ಟೈಮ್ ನಮ್ಮ ಅಪ್ಪ ಒಬ್ಬರು ಬಿಸ್ನೆಸ್ ಮ್ಯಾನ್. ನನ್ಗೆ ರಕ್ತದಲ್ಲೇ ಬಿಸ್ನೆಸ್ ಅನ್ನೋದು ಬಂದ್ಬಿಟ್ಟಿದೆ. ನಾನು ಯಾವಾಗ್ಲೂ ನನಗೆ ಬಿಸ್ನೆಸ್ ಮಾಡ್ಬೇಕಂತ ಪ್ಯಾಷನ್ ಇದ್ದೇ ಇತ್ತು, ಈ ಮುಂಚೆಯಿಂದನೂ ಇತ್ತು. ನಾನು ಡಾಕ್ಟರ್ ಆದ್ರೂ ಕೂಡ ಬಿಸ್ನೆಸ್ ವುಮೆನ್ ಆಗಬೇಕು ಅನ್ನೋ ಆಸೆ ಇತ್ತು. ಆ ಆಸೆನ ನೆರವೇರಿಸ್ಕೊಳೋದಕ್ಕೆ ನಾನು ಚೈನಾಗ್ ಮತ್ತೆ ಬಂದಿದ್ದೀನಿ. ಡಿಗ್ರಿ ಜೊತೆಗೆ ನನ್ನ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿರೋರಿಗೆ ಇದು ಏನಿರ್ಬೋದು ನಿಮ್ಗೆ ಗೊತ್ತಿರುತ್ತೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಪ್ರಾಬಬ್ಲಿ ಗೊತ್ತಿಲ್ಲ ಅನ್ಕೊಂತೀನಿ. ಸೊ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನಾನು ಒಂದು ಹೊಸ ಬ್ರ್ಯಾಂಡ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಬ್ರ್ಯಾಂಡ್ ಏನು ಎತ್ತ ಡೀಟೇಲ್ಸ್ ಎಲ್ಲ ನಾನು ಅತಿ ಶೀಘ್ರದಲ್ಲೇ ನಿಮ್ಮ ಹತ್ರ ಹೇಳ್ತೀನಿ. ಆ್ಯಂಡ್ ಇದು ನನ್ನ ಕಡೆಯಿಂದ ನಿಮಗೆ ಸಿಹಿ ಸುದ್ದಿ. ಆ್ಯಂಡ್ ನಿಮ್ಮನ್ನೆಲ್ಲಾರನ್ನೂ ಮನಸ್ಸಲ್ಲಿ ಇಟ್ಕೊಂಡೆ ನನ್ನ ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡಿರೋದು. ಇಟ್ಸ್ ಸಮಥಿಂಗ್ ಯೂಸ್ಫುಲ್ ಫಾರ್ ಯು ಗೈಸ್. ನಿಮಗೋಸ್ಕರ ನಾನು ಈ ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಇನ್ನೂ ಅಪ್ಡೇಟ್ಸ್ಗೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಹೊಸ ಪೇಜ್ ಕವನ ಬೈ ಸ್ಫೂರ್ತಿ ಅನ್ನೋ ಪೇಜ್ ನ ನೀವು ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸಿಪ್ ಟೀ. ಇದೇನಪ್ಪ ಜಾಸ್ಮಿನ್ ಟೀ ಅಂತಿದ್ದೀನಲ್ಲ. ಚೈನಾದಲ್ಲಿ ಜಾಸ್ಮಿನ್ ಹೂವ ಅಂದ್ರೆ ಮಲ್ಲಿಗೆ ಹೂವದ ಟೀ ತುಂಬಾನೇ ಫೇಮಸ್. ಎಲ್ಲದಕ್ಕೂ ಹಾಕ್ತಾರೆ, ಎಲ್ಲದಕ್ಕೂ ಸುರಿತಾರೆ. ಇದನ್ನ ಕುಡಿದ್ರೆ ಮಲ್ಲಿಗೆ ಹೂನ ಕುಡ್ದಂಗ್ ಇರುತ್ತೆ. ಅದೇನ್ ಮಾಡಕ್ಕಾಗಲ್ಲ, ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಮದುವೆ ಯಾವಾಗ ಅಂತ ಹೇಳಿ ಇಬ್ಬರು ಕೇಳಿದ್ದಾರೆ. ಅದರಲ್ಲೊಬ್ಬ ನನ್ನ ಫ್ರೆಂಡು. ಮದುವೆ 2 ವರ್ಷ ಆದ್ಮೇಲೆ or probably 3 years. ಇವಾಗ್ಲೇ ಮದುವೆ ಆಗೋ ಆಸೆ ನನಗಿಲ್ಲ. ಮದುವೆ ಆಗ್ಬಿಟ್ಟು ಏನು ಸಾಧನೆ ಮಾಡೋದು ಇಲ್ಲ ನನಗೆ. ಫಸ್ಟ್ ಐ ಹ್ಯಾವ್ ಟು ಸೆಟಲ್ ಡೌನ್. ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕು. ಹುಡುಗಿರ್ಗೆ ಏನ್ ಹೇಳೋಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಹೆಣ್ಣಿಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ತುಂಬಾನೇ ಮುಖ್ಯ ಈ ಕಾಲದಲ್ಲಿ. ಮದುವೆ ಆದ್ಮೇಲೆ ಎಂತ ಮನೆ ಸಿಗುತ್ತೋ ಹೇಳೋಕ್ಕಾಗಲ್ಲ. ಅಲ್ಲಿ ನರಕ ಅನ್ಭವಿಸೋ ಬದಲು ಸ್ವಂತ ದುಡ್ಡು ಇಟ್ಕೊಂಡಿದ್ರೆ ಕೈಯಲ್ಲಿ ಏನಕ್ಕಾದ್ರೂ ಉಪಯೋಗ ಆಗುತ್ತೆ. ನಿಂಗೆ ವಯಸ್ಸಾಗ್ಬಿಟ್ಟಿದೆ, ಮುದುಕಿ ಆಗ್ಬಿಡ್ತೀಯಾ, ಬೇಗ ಮದುವೆ ಆಗು, ಬೇಗ ಮಕ್ಕಳು ಮಾಡ್ಕೋ. ನಾನು ಆಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪ ಅಮ್ಮಗೆ ಯಾರು ಪ್ರೆಷರು ಆಗ್ತಿಲ್ಲ. ನಮ್ಮ ಅಪ್ಪ ಅಮ್ಮನೇ ನನ್ನ ಮೇಲೆ ಪ್ರೆಷರ್ ಆಗ್ತಿಲ್ಲ ಫಸ್ಟ್ ಆಫ್ ಆಲ್ ಮದುವೆ ಆಗು ಅಂತ. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದಟ್. ಯಾವ್ದು ಪ್ರೆಷರ್ ಇಲ್ಲ ನನಗೆ, ಅದೊಂದು ಅಡ್ವಾಂಟೇಜ್. ಬಟ್ 2030 ಒಳಗಡೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಫೇಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಯಾವ ಕ್ರೀಮ್ ಯೂಸ್ ಮಾಡ್ತೀರಾ, ಸೀಕ್ರೆಟ್ ಏನು ಅಂತ ಕೇಳಿದ್ದಾರೆ. ನಂದು ಆಕ್ಚುಲಿ ಟೀನೇಜ್ ಅಲ್ಲಿ ಇದ್ದಾಗ ತುಂಬಾ ಪಿಂಪಲ್ಸ್ ಇತ್ತು. ಇವಾಗೂ ಅಷ್ಟೇ ತುಂಬಾ ಆಕ್ನಿ ಮಾರ್ಕ್ಸ್ ಎಲ್ಲ ಇದೆ, ನೀವು ನೋಡ್ಬೋದು. ಬ್ಯೂಟಿ ಈಸ್ ಇನ್ ದಿ ಐಸ್ ಆಫ್ ದಿ ಬಿಹೋಲ್ಡರ್ ಅಂತ ಹೇಳ್ತಾರಲ್ಲ, ನಿಮ್ಮ ಕಣ್ಣಿಗೆ ನಾನು ಸುಂದರವಾಗಿ ಕಾಣ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾಚಿಕೆ ಆಗ್ತಿದೆ. ನನಗೂ ಫ್ಲಾಸ್ ಇದೆ, ನನ್ಗೆ ಫ್ಲಾಸ್ ಇಲ್ಲ ಅಂತ ನಾನು ಹೇಳ್ಕೊಂತಿಲ್ಲ. ಐ ಹ್ಯಾವ್ ಫ್ಲಾಸ್. ನೋಡ್ಬೋದು, ಮಾರ್ಕ್ಸ್ ಇಲ್ಲಿ ನಿಮಗೆ ಕ್ಯಾಮ್ರಲ್ಲಿ ಅಷ್ಟೊಂದು ಕಾಣಿಸ್ತಿಲ್ಲ ಅನ್ಕೊಂತೀನಿ. ಬಟ್ ಐ ಹ್ಯಾವ್ ದೀಸ್ ಫೈನ್ ಲೈನ್ಸ್. ಸ್ವಲ್ಪ ಕೂದಲು ಕಮ್ಮಿ ಆಗಿದೆ. ಇದೆಲ್ಲ ಇದೆ, ಇಂಪರ್ಫೆಕ್ಷನ್ಸ್ ಇದೆ. ಬಟ್ ಕ್ರೀಮ್ ಬಗ್ಗೆ ಎಲ್ಲ ಕೇಳ್ತಿದ್ದೀರಾ, ಏನ್ ಹಚ್ತೀನಿ ಅಂತ. ಸ್ಕಿನ್ ಕೇರ್ ಸ್ಟೆಪ್ಸ್ ಹೇಳ್ಬಿಡ್ತೀನಿ ನಾನು ಏನೇನ್ ಮಾಡ್ತೀನಿ ಆನ್ ಅ ಡೈಲಿ ಬೇಸಿಸ್ ಅಂತ. ಮಾರ್ನಿಂಗ್ ಬೇರೆ ನೈಟ್ ಬೇರೆ ರೊಟೀನ್ ಇಟ್ಕೊಂಡಿದ್ದೀನಿ ನಾನು. ಮಾರ್ನಿಂಗ್ ರೊಟೀನ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಟ್ಸ್ ಆಲ್ವೇಸ್ ಕ್ಲೆನ್ಸರ್ ಫಸ್ಟ್, ವಿಟಮಿನ್ ಸಿ ಸೀರಮ್ ಮತ್ತೆ ಸನ್ಸ್ಕ್ರೀನ್, ಈ 3 ಯೂಸ್ ಮಾಡೋದು ಬೆಳಿಗ್ಗೆ. ರಾತ್ರಿ ಹೊತ್ತು ಏನ್ ಮಾಡ್ತೀನಿ ಅಂದ್ರೆ, ಕ್ಲೆನ್ಸರ್ ಫಸ್ಟ್, ಟೋನರ್, ಆಮೇಲೆ ಐ ಕ್ರೀಮ್, ವಿಟಮಿನ್ ಸಿ ಸೀರಮ್, ಸ್ನೇಲ್ ಮ್ಯೂಸಿನ್, ಮಾಯಿಶ್ಚರೈಸರ್, ಈ 6 ಐಟಮ್ಸ್ ನಾನು ರಾತ್ರಿ ಹಚ್ತೀನಿ. ಬ್ರ್ಯಾಂಡ್ ನಾನು ಸ್ಪೆಸಿಫಿಕ್ ಆಗಿ ಹೇಳೋಕ್ ಹೋಗಲ್ಲ, ಬಿಕಾಸ್ ಒಬ್ಬರಿಗೊಂದು ಬ್ರ್ಯಾಂಡ್ ಸೂಟ್ ಆದ್ರೆ ಇನ್ನೊಬ್ರಿಗೆ ಅದು ಸೂಟ್ ಆಗಲ್ಲ. ಸೊ ಬ್ರ್ಯಾಂಡ್ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ. ನಾನು ಕೂಡ ಅಷ್ಟೇ, ಇಷ್ಟು ವರ್ಷ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬಂದು ಇವಾಗ ನನಗೊಂದು ಸೆಟ್ ಆಗಿರೋದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು ಸದ್ಯಕ್ಕೆ ಎಲ್ಲ ಇಂಡಿಯನ್ ಬ್ರ್ಯಾಂಡ್ಸ್. ದೇರ್ ಆರ್ ಫ್ಯೂ ಚೈನೀಸ್ ಫೇಸ್ ಶೀಟ್ ಮಾಸ್ಕ್ ಎಲ್ಲ ಚೈನೀಸ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೆಲ್ಲ ಇಂಡಿಯನ್ ಬ್ರ್ಯಾಂಡ್ಸ್ ನಾನು ಯೂಸ್ ಮಾಡೋದು. ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಈಸ್ ಯೋರ್ ಗೋ ಟು ಸಾಂಗ್ ವೆನ್ ಯು ಹ್ಯಾವ್ ಟು ಫೀಲ್ ಕಾನ್ಫಿಡೆಂಟ್? ಈ ಕ್ವೆಶ್ಚನ್ ಚೆನ್ನಾಗಿದೆ. ಓಕೆ, ನನ್ನ ಫ್ರೆಂಡ್ ಇಲ್ಲಿ ರಸಾದಿ ಇದ್ದಾಳೆ. ಅವಳಿಗೆ ಗೊತ್ತು ನನ್ನ ಫೇವ್ರೆಟ್ ಸಾಂಗ್ ಯಾವುದು ಅಂತ. ನನ್ನ ಪ್ಲೇಲಿಸ್ಟ್, ಸ್ಪಾಟಿಫೈ ಪ್ಲೇಲಿಸ್ಟ್ ತೆಗೆದು ನೋಡಿದ್ರೆ ಒಂದಷ್ಟು ಸಾಂಗ್ಸ್ ಹಾಕಿಟ್ಕೊಂಡಿದ್ದೀನಿ ನನ್ನ ಲೈಕ್ ಸಾಂಗ್ಸ್ ಅಲ್ಲಿ. ಅದನ್ನ ಆನ್ ರಿಪೀಟ್ ಆಗ್ತಾನೆ ಇರ್ತೀನಿ. ಅದು ಅವಳಿಗೆ ಬೋರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ವಿಲ್ ಯು ಫೀಲ್ ಬೋರ್ಡ್ ಬೈ ಲಿಸ್ನಿಂಗ್ ಟು ಮೈ ಪ್ಲೇಲಿಸ್ಟ್? ನಾಟ್ ಯೆಟ್ ಅಂತ ಹೇಳ್ತಿದ್ದಾಳೆ. ಬಟ್ ಒನ್ ಸಾಂಗ್ ಇನ್ ಪರ್ಟಿಕ್ಯುಲರ್ ಅಂತ ನನಗಿಲ್ಲ. ನಾನು ಯೂಶಲಿ ಕೇಳೋದು ಕನ್ನಡ ಸಾಂಗ್ಸ್ ಅಲ್ಲ. ಇದನ್ನ ಕೇಳ್ಬಿಟ್ಟು ಕೆಲವರು ಕೋಪ ಮಾಡ್ಕೋಬಹುದು, ತಪ್ಪು ತಿಳ್ಕೊಬಹುದು. ಐ ಆಮ್ ಸಾರಿ, ಬಟ್ ನನ್ನ ಮ್ಯೂಸಿಕ್ ಟೇಸ್ಟ್ ಕನ್ನಡದಲ್ಲಿಲ್ಲ. ಇತ್ತೀಚೆಗೆ ಯಾರು ಚೆನ್ನಾಗಿರೋ ಮ್ಯೂಸಿಕ್ನು ಕಂಪೋಸ್ ಮಾಡ್ತಿಲ್ಲ. ಸೊ
ಐ ಆಮ್ ನಾಟ್ ಲಿಸ್ನಿಂಗ್ ಟು ಕನ್ನಡ ಸಾಂಗ್ಸ್. ಮೈ ಆಲ್ ಟೈಮ್ ಫೇವ್ರೇಟ್ ನಾನು ಇಂಗ್ಲಿಷ್, ಲಟಿನೋ ಮತ್ತೆ ಆಫ್ರೋ, ಈ 3 ಜಾನರ್ಸ್ ಅಲ್ಲಿ ನಾನು ಕೇಳ್ತೀನಿ. ಇಲ್ಲಿ ನನ್ನ ಟಾಪ್ 5 ಸಾಂಗ್ಸ್ ನ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನನ್ನ ಸ್ಪಾಟಿಫೈ ಅಲ್ಲಿ. ಇದು ನನ್ನ ಫೇವ್ರೇಟ್ ಸಾಂಗ್. ಈ ಸಾಂಗ್ಸ್ ಹೆಂಗಿದೆ ಅಂದ್ರೆ ಇದನ್ನ ಕೇಳ್ತಾ ಇದ್ರೆ ನಾನು ಒಟ್ಟಿಗೆ ಹಾಡ್ಕೊಂಡು ಡ್ಯಾನ್ಸ್ ಆಡ್ಬೇಕಂತ ಅನ್ಸುತ್ತೆ. ಅಂಡ್ ಇಟ್ ವಿಲ್ obviously increase my confidence too. Next question. A secret that no one knows about you. ಈ question ಸ್ವಲ್ಪ complicated because I have wide age range of audience. ಚಿಕ್ಕವರಿದ್ದಾರೆ, ದೊಡ್ಡವರಿದ್ದಾರೆ. ಸೊ ಈ ಆನ್ಸರ್ ಆನ್ಸರ್ ಮಾಡೋಕೆ ಕಷ್ಟ. ಬಟ್ ಯಾವುದು ಆ ಥರ ಒಂದು ಸೀಕ್ರೆಟು ಇಲ್ಲ ಹೇಳ್ಬೇಕಂದ್ರೆ ನನ್ನ ಹತ್ರನೇ ಇರೋದು. ಬಿಕಾಸ್ ನನ್ನ ಲೈಫಲ್ಲಿ ಒಂದೊಂದು ನಾನು ಒಬ್ಬೊಬ್ರಿಗೆ ಹೇಳಿರ್ತೀನಿ. ಯಾವುದು ನನ್ನಲ್ಲೇ ಇಟ್ಕೊಂಡಿರುವಂಥ ಸೀಕ್ರೆಟ್ ಯಾವುದು ಇಲ್ಲ. ಬಟ್ ದೇರ್ ಆರ್ ಫ್ಯೂ ಸೀಕ್ರೆಟ್ಸ್, ನಿಮಗೂ ಗೊತ್ತಿಲ್ಲದೆ ಇರೋ ಸೀಕ್ರೆಟ್ಸ್. ಅದನ್ನ ಇವಾಗಲೇ ಹೇಳ್ಬಾರ್ದು, ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ನೆಕ್ಸ್ಟ್ ಕ್ವೆಶನ್. ಮ್ಯಾಮ್, ನಾನು ನಿಮ್ಮನ್ನ ಮೀಟ್ ಮಾಡಬೇಕು. ಇದು ಆಕ್ಚುಲಿ 2 ಪೀಪಲ್ ಕೇಳಿದ್ರು. ಒಬ್ರು ಲಾಸ್ಟ್ ಟೈಮ್ ಲೈವ್ ಮಾಡಿದಾಗನು ಕೇಳಿದ್ರು ಆ್ಯಂಡ್ ಇವಾಗಲೂ ಕೇಳಿದ್ದಾರೆ. ಐ ಡೋಂಟ್ ನೋ, ನಂಗೆ ಫಾಲೋವರ್ಸ್ ಇರೋದೇ ಕಡಿಮೆ. ನಾನು ಇಷ್ಟು ಚಿಕ್ಕ ಫಾಲೋವರ್ಸ್ಗೆ ಮೀಟಪ್ ಅಂತ ಇಟ್ಟರೆ ಪ್ರಾಬಬ್ಲಿ ಒಂದು 5-6 ಜನ ಬರ್ಬೋದೇನೋ. ನನಗೇನು ಗೊತ್ತಾ, ಮೀಟಪ್ ಮಾಡಿಬಿಟ್ಟು ನಾನು ಏನು ಮಾತಾಡಲಿ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಇನ್ನೂ ಅಷ್ಟು ಎತ್ತರಕ್ಕೆ ಬೆಳೆದಿಲ್ಲ. ಲೈಕ್ ಫ್ಯಾನ್ಸ್ನ ಮೀಟಪ್ ಆಗಿಬಿಟ್ಟು ಅವ್ರ ಜೊತೆ ಏನು ಮಾಡಬೇಕು ಅಂತೆಲ್ಲ ನನಗೆ ಗೊತ್ತಿಲ್ಲ ಏನು ಮಾಡ್ಬೇಕಂತ. ನಂದಿನ್ನೂ ಪುಟ್ಟ ಕುಟುಂಬ. ಬೆಳೆದ ಮೇಲೆ ಪ್ರಾಬಬ್ಲಿ ಯೂಟ್ಯೂಬಲ್ಲಿ ಒಂದು 100K ಆದಮೇಲೆ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ 100K, ಯಾವುದಾದ್ರಲ್ಲೂ ಒಂದರಲ್ಲಿ 100K ಆದರೆ ನಾನು ಮೀಟಪ್ ಮಾಡ್ತೀನಿ ಪಕ್ಕ. ಹೋಪ್ ಫಾರ್ ದ ಬೆಸ್ಟ್. ನೆಕ್ಸ್ಟ್ ಕ್ವೆಶನ್. ಸಮ್ ಸ್ಮಾಲ್ ಕ್ವೆಶನ್ಸ್, ಪ್ಲೀಸ್ ಟ್ರೈ ಟು ಆನ್ಸರ್ ದೆಮ್ ಅಂತ ಹೇಳಿದ್ದೀರಾ. ಡ್ರೀಮ್ ಕಾರ್. ಆಕ್ಚುಲಿ ಎಲ್ಲರಿಗೂ ಒಂದೊಂದು ಡ್ರೀಮ್ ಕಾರ್ ಅನ್ನೋದು ಇರಬಹುದು, ಬಟ್ ನನಗಿಲ್ಲ. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಕಾರ್ ಓಡಿಸೋದಕ್ಕೆ ಬರಲ್ಲ ಅಂಡ್ ನಾನು ಯಾವತ್ತೂ ಕಾರ್ ಕ್ರೇಜ್ ಅನ್ನೋದು ನನಗೆ ಬಂದಿಲ್ಲ. ಪ್ರಾಬಬ್ಲಿ ನಾನು ಒಂದ್ಸರಿ ಕಾರ್ ಕಲಿತ್ರೆ ಓಡಿಸೋದು ಹೆಂಗೆ ಅಂತ, ಆವಾಗ ನಾನು ಕಾರ್ ಬಗ್ಗೆ ಕುತ್ಕೊಂಡು ನೋಡಬಹುದು. ಫೇವ್ರೆಟ್ ಚೈಲ್ಡ್ಹುಡ್ ಕಾರ್ಟೂನ್ ಅಲ್ಲ, ಇವಾಗ್ಲೂ ನೋಡ್ತೀನಿ. ಅದು ಯಾವ್ದಂದ್ರೆ ಡೋರಿಮಾನ್. ನಾನು ಫೇಸ್ಬುಕ್ ತೆಗೆದ್ರೆ ಸಾಕು ಬರೀ ಡೋರಿಮಾನೇ ಪ್ಲೇ ಆಗುತ್ತೆ. ನಾನು ಊಟ ಮಾಡ್ಬೇಕಾದ್ರೂ ಅಷ್ಟೇ, ತರಕಾರಿ ಕಟ್ ಮಾಡ್ಬೇಕಂದ್ರೂ ಅಷ್ಟೇ, ಅಡಿಗೆ ಮಾಡ್ಬೇಕಂದ್ರೂ ಅಷ್ಟೇ, ನಾನು ಡೋರಿಮಾನ್ ನೋಡ್ತೀನಿ. ಡೋರಿಮಾನ್ ಇಲ್ಲ ಅಂದ್ರೆ ಶಿನ್ಚಾನ್. ಸೆಕೆಂಡ್ ಫೇವ್ರೇಟ್ ಬಂದ್ಬಿಟ್ಟು ಶಿನ್ಚಾನ್. ಇನ್ನೂ ಸಾಕಷ್ಟಿದೆ. ನಿಮ್ಗೆಲ್ಲ ನೆನ್ಪಿದ್ಯೋ ಇಲ್ವೋ, ಆವಾಗ 2000s ಅಲ್ಲಿ ಬೆಳೆದಿರೋರು ನಿಮಗ್ ಗೊತ್ತಿರುತ್ತೆ. ಲೈಕ್ ಆಸ್ವರ್ಲ್ಡ್, ಡೋರಾ ದಿ ಎಕ್ಸ್ಪ್ಲೋರರ್, ಪವರ್ ಪಫ್ ಗರ್ಲ್ಸ್, ಪವರ್ ಏಂಜರ್ಸ್. ಓ, ನಾನು ಪೋಕಿಮಾನ್ ಕೂಡ ನೋಡ್ತಿದ್ದೆ. ಇದೆಲ್ಲ ನನ್ನ ಫೇವ್ರೇಟ್ ಆಗಿತ್ತು ಆವಾಗ. ಫೇವ್ರೇಟ್ ಫುಡ್ ಇನ್ ಇಂಡಿಯಾ ಅಂಡ್ ಚೈನಾ. ಇಂಡಿಯಾದಲ್ಲಿ ನನ್ನ ಫೇವ್ರೇಟ್ ಆಕ್ಚುಲಿ 1-2 ಅಂತ ಫೇವ್ರೇಟ್ ಇಲ್ಲ, ಬಟ್ ಸದ್ಯಕ್ಕೆ ನಂಗೆ ನೆನಪಾಗ್ತಿರೋದು ದೊಣ್ಣೆ ಬಿರಿಯಾನಿ. ನಂಗೆ ದೊಣ್ಣೆ ಬಿರಿಯಾನಿ ಎಷ್ಟಾದ್ರೂ ಕೊಡಿ, ಯಾವಾಗಾದ್ರೂ ಕೊಡಿ, ನಾನು ತಿಂತೀನಿ. ನಂಗೆ ದೊಣ್ಣೆ ಬಿರಿಯಾನಿ ಅಂದ್ರೆ ಇಷ್ಟ. ಬಟ್ ಅದ್ರಲ್ಲಿ ಚಿಕನ್ ಪೀಸ್ ಇಷ್ಟ ಆಗಲ್ಲ. ಪ್ಲೇನ್ ದೊಣ್ಣೆ ಬಿರಿಯಾನಿ, ರೈಸ್ ಮಾತ್ರ. ಚೈನಾ ನಿಮಗ್ ಗೊತ್ತಿರುತ್ತೆ, ನಾನು ಎಷ್ಟೊಂದು ವಿಡಿಯೋಸ್ ಅಲ್ಲಿ ಮಾಲತಾಂಗ್ ಹಾಕಿ ತೋರಿಸಿದೀನಿ. ನಿಮ್ಗೂ ಕೂಡ ಬೋರ್ ಆಗ್ಬಿಟ್ಟಿರ್ಬೋದು, ಅಷ್ಟು ತೋರಿಸಿದೀನಿ. ನೇಮ್ ಯೋರ್ ಬೆಸ್ಟ್ ಫ್ರೆಂಡ್ ಇನ್ ಚೈನಾ. ಕರೆಂಟ್ಲಿ ನನಗೆ 2 ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಒನ್ ಇಸ್ ರಸಾದಿ ಅಂಡ್ ಒನ್ ಇಸ್ ಲಿಲಿ. ನೆಕ್ಸ್ಟ್ ಕ್ವೆಶನ್. ಟು ಇಂಪ್ರೆಸ್ಡ್ ಬೈ ಯೋರ್ ಸ್ಟ್ರಾಂಗ್ಲಿ ಗ್ರೋಯಿಂಗ್ ಮೈಂಡ್ ಸೆಟ್. ಇನ್ ಫ್ಯಾಕ್ಟ್ ಇಟ್ encourages many abroad studying students. Thank you. My question for you is, how are you balancing the financial condition in China? Did you hear the question? Like, how is your stipend and grossly how much is your monthly expenditure? That's the question. Sending hugs and strength. Thank you so much, Vidya avre. Okay, to answer your question, nan enak nagu bantu andre ನಾನು ನನ್ನ ಫ್ರೆಂಡ್ ನಗ್ತಾ ಇದೀವಿ ಕ್ವೆಶ್ಚನ್ಗೆ. ಬಿಕಾಸ್ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಫಸ್ಟ್ ಆಫ್ ಆಲ್ ನನಗೆ ಬರ್ತಿರೋದು ಕಮ್ಮಿ, ಅವಳಿಗಿಂತ ಕಮ್ಮಿ ಬರ್ತಿದೆ. ನನಗೆ 2500 yawns per month, which is roughly, ಕ್ಯಾಲ್ಕುಲೇಟ್ ಮಾಡ್ತೀನಿ, ನಾನು ಮ್ಯಾಥ್ಸ್ ಸ್ಟೂಡೆಂಟ್ ಅಲ್ಲ, 36,000 rupees ಪರ್ ಮಂತ್. ಇಂಡಿಯಾದಲ್ಲಿ 36,000 ಬಾಡಿಗೆ ಕಟ್ಕೊಂಡಿರೋದಕ್ಕೆ ಕಷ್ಟ. ಬಟ್ ಇಲ್ಲಿ ನನಗೆ ವರ್ಷಕ್ಕೊಂದ್ಸರಿ ರೂಮ್ ಬಾಡಿಗೆ ಕಟ್ಟಬೇಕು. 2500 ಬರುತ್ತಲ್ಲ, ಅದರಲ್ಲಿ 1000 ಎತ್ತಿಕ್ಕೊಂತೀನಿ, ಕೂಡಿಕ್ಕೊಂತೀನಿ ರೂಮ್ ಬಾಡಿಗೆ ಕಟ್ಟೋದಿಕ್ಕೆ. ಮಿಕ್ಕಿದ್ದು 1500 yawns ನನ್ನ ಮಂತ್ಲಿ ಖರ್ಚಿಗಾಗುತ್ತೆ. ಅದರಲ್ಲಿ ಐದರ್ ನಾನು ಜಾಸ್ತಿನೂ ಸ್ಪೆಂಡ್ ಮಾಡ್ಬೋದು, ಒಂದೊಂದ್ಸರಿ ಕಮ್ಮಿನೂ ಸ್ಪೆಂಡ್ ಮಾಡ್ಬೋದು. ಇತ್ತೀಚೆಗೆ ನನ್ನ ಸ್ಟೈಪೆಂಡ್ ಬರೋದ್ರಿಂದ ನಾನು ಕಡಿಮೆ ಅಡಿಗೆ ಮಾಡ್ಕೊಂತಾ ಇದ್ದೀನಿ ಅಂಡ್ ಜಾಸ್ತಿ ಹೊರಗಡೆ ತಿಂತಾ ಇದ್ದೀನಿ. ಮುಂಚೆ ಆಗಿದ್ರೆ ನನ್ನ ಪೇರೆಂಟ್ಸ್ ದುಡ್ಡು ಮೇಲೆ ನಾನು ಡಿಪೆಂಡ್ ಆಗಿದೆ. ಲೈಕ್ MBBS ಮಾಡೋ ಟೈಮಲ್ಲಿ ನಾವು ಅಪ್ಪ ಅಮ್ಮ ದುಡ್ಡು ಕಳಿಸ್ತಿದ್ರು, ಆ ದುಡ್ಡನ್ನ ನನಗೆ ಖರ್ಚು ಮಾಡೋಕೆ ಒಂಚೂರು ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಅಡಿಗೆ ಮಾಡ್ಕೊಂಡು ತಿಂತಿದ್ದೆ. ಬಟ್ ಇವಾಗ ನಾನ್ ದುಡಿಯೋ ದುಡ್ಡಾಗಿರೋದ್ರಿಂದ ಇದರಿಂದ ನನಗೆ ಸ್ಪೆಂಡ್ ಮಾಡೋದ್ರೂ ನನಗೆ ಏನು ಅಷ್ಟೊಂದು ಗಿಲ್ಟ್ ಅನ್ಸಲ್ಲ. ಅಂಡ್ ಇದರಲ್ಲಿ ಖರ್ಚು ಏನ್ ಮಾಡ್ತೀನಿ ಅಂದ್ರೆ ಮೇನ್ಲಿ ಊಟ, ಅನ್ಅವಾಯ್ಡಬಲ್. ಸೆಕೆಂಡ್ ಖರ್ಚು ನನ್ನ ಕಾಫೀಸ್ ಕಂತ ಹೋಗುತ್ತೆ, ಲಕ್ಕಿನ್ ಕಾಫೀಸ್, ನೀವು ನೋಡ್ತಿರ್ಬೋದು ನನ್ನ ಮಿನಿ ವ್ಲಾಗ್ಸ್ ಅಥವಾ ರೀಲ್ಸ್ ಅಲ್ಲಿ. ಥರ್ಡ್ ಖರ್ಚು ಶಾಪಿಂಗ್. ಇಲ್ಲಿ ಚೈನಾ ಅಲ್ಲಿ ಹೆಂಗಂದ್ರೆ ನಿಂಗೆ ಗೊತ್ತು ಎಷ್ಟು ಚೀಪ್ ಆಗಿ ಸಿಗುತ್ತೆಲ್ಲ ಅಂತ. ತೆಗಿತೀನಿ ಆ್ಯಪ್, ಲೈಕ್ ನಮ್ದ್ರಲ್ಲಿ
ಅಮೆಝಾನ್, ಫ್ಲಿಪ್ಕಾರ್ಟ್ ಹೆಂಗಿದೆಯೋ ಇಲ್ಲಿ ಪಿಂಗ್ದೋದೋ ತಾಬೋ ಅಂತ ಇದೆ. ನಾನು ಯೂಶಲಿ ಪಿಂಗ್ದೋದಲ್ಲಿ ಇರ್ತೀನಿ. ನಾನು ಅದ್ರಲ್ಲಿ ಮೆಂಬರ್ಶಿಪ್ ಕೂಡ ತಗೋಬಿಟ್ಟಿದ್ದೀನಿ. ಹೋಗ್ತೀನಿ, ನೋಡ್ತೀನಿ, ಓ ಇಷ್ಟ ಅದನ್ನ ಕನ್ವರ್ಟ್ ಮಾಡ್ತೀನಿ ಇಂಡಿಯನ್ ರುಪೀಸ್ಗೆ. ಓ ಇಷ್ಟು ಕಮ್ಮಿನಾ ಅಂತ ನಾನು ಆರ್ಡರ್ ಮಾಡಿಬಿಡ್ತೀನಿ. ಇದೇ ಆಗೋಯ್ತು ನಂದು. ಸೊ 1500 ಎಲ್ಲೋಗುತ್ತೆ ಅಂದ್ರೆ ಅಲ್ಲಿ ಹೋಗುತ್ತೆ, ಶಾಪಿಂಗ್ ಹೋಗುತ್ತೆ. ಮತ್ತೆ ಮಂತ್ಲಿ ಒನ್ಸ್ ನಾನು ಸಿಮ್ ಕಾರ್ಡ್ ರೀಚಾರ್ಜ್ ಮಾಡಿಸ್ಬೇಕು, ನೀರು ಬಿಲ್ಲು ಅದು ಎಲ್ಲ ನಾನು ಮಿಸಲೇನಿಯಸ್ಗೆ ಆಡ್ ಮಾಡ್ತೀನಿ. ಎಸ್. ನೆಕ್ಸ್ಟ್ ಕ್ವೆಶನ್ ಅಂಡ್ ಲಾಸ್ಟ್ ಕ್ವೆಶನ್, ನಿಮ್ ಲೈಫ್ ಅಲ್ಲಿ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಡೇ ಯಾವ್ದು? ಟು ಬಿ ಪಾಸಿಟಿವ್, ಲೆಟ್ಸ್ ಆಸ್ಕ್ ಓನ್ಲಿ ಪಾಸಿಟಿವ್ ಥಿಂಗ್ಸ್. ಥ್ಯಾಂಕ್ ಯು ಡಾಕ್ಟರ್ ಶ್ರೀನಿವಾಸ್ ಅವರೇ. ಒನ್ ಆಫ್ ದ ಹ್ಯಾಪಿಯೆಸ್ಟ್ ಡೇ, ಒನ್ ಸ್ಪೆಸಿಫಿಕ್ ಡೇ ಹ್ಯಾಪಿಯೆಸ್ಟ್ ಕೊಂಡ್ರೆ ಇವಾಗ ಒಂದು ಮೂಮೆಂಟ್ ಹ್ಯಾಪಿಯೆಸ್ಟ್ ಅಂತ ಅನ್ಸಿದ್ರು ಕೂಡ ಅದೇ ತರದ್ ಇನ್ನೊಂದು ಬರುತ್ತೆ ನನ್ನ ಮೈಂಡ್ಗೆ, ಲೈಕ್ ಬರ್ತಿದೆ, ಅದು ಕೂಡ ಹ್ಯಾಪಿಯೆಸ್ಟ್ ಅಂತ ಅನ್ಸ್ತು. ಓಕೆ, ನಿಮ್ ಕ್ವಶನ್ ಇಂದ ನನ್ಗೆ ಏನು ಇವಾಗ ಮೈಂಡ್ ಬಂತು ಅಂದ್ರೆ, ನೀವು ಹೇಳಿದಕ್ಕೆ ನಾನು ನನ್ನ ಲೈಫ್ ಅಲ್ಲಿರೋ ಎಲ್ಲಾ ಹ್ಯಾಪಿ ಮೂಮೆಂಟ್ಸ್ ನಾನು ನೆನ್ಸ್ಕೊಂಡು ಹೋಗ್ತಿದ್ದೆ. ಅಂಡ್ ಇದನ್ನ ನೆನ್ಸ್ಕೊಂಡ್ರೆ ನಂಗೆ ಅನ್ಸ್ತು ದುಃಖ ಪಡೋದ್ರಲ್ಲಿ ಯೂಸ್ ಇಲ್ಲ, ಲೈಕ್ ವಿ ಕ್ಯಾನ್ ಲಿವ್ ಆನ್ ದೋಸ್ ಹ್ಯಾಪಿ ಮೆಮರೀಸ್ ಅಲ್ವಾ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದ ಕ್ವಶನ್. ಓಕೆ, ಸೊ ಇದನ್ನ ಹೇಳ್ತಾ ಪ್ರಶ್ನೆ ನಿಮ್ದು ಉತ್ತರ ನಂದು ವಿಡಿಯೋ ಮುಗಿಸೋ ಸಮಯ ಬಂತು. ಯಾರ್ದಾದ್ರೂ ಕ್ವಶನ್ಸ್ ನಾನು ಮಿಸ್ ಮಾಡಿದ್ರೆ ನನ್ನ ದಯವಿಟ್ಟು ಕ್ಷಮಿಸಿ. ಅಂಡ್ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ನಂಗೆ ತೋರಿಸ್ತಾ ಇರಿ ಅಂತ ನಾನು ಕೇಳ್ಕೊಂತೀನಿ. ಹೋಗೋಕಿನ ಮುಂಚೆ ಒಂದ್ ಹೇಳ್ಬೇಕು ಮಿಸ್ಟ್ರಿ ಗಿಫ್ಟ್ ಬಗ್ಗೆ. ಎಸ್, ಯೂಟ್ಯೂಬ್ ಇಂದನೂ ನಾನು 4 ಜನನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 2 ಬಾಯ್ಸ್ ಅಂಡ್ 2 ಗರ್ಲ್ಸ್ ಎಲ್ಲ ಈಕ್ವಲ್ ಆಗಿ ಇರ್ಬೇಕು ಅಂತ. ಯೂಟ್ಯೂಬ್ ಒಂದೇ ಅಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೂ ಕೂಡ ನಾನು ಸೆಲೆಕ್ಟ್ ಮಾಡ್ತೀನಿ. 2 ಬಾಯ್ಸ್ ಅಂಡ್ 2 ಗರ್ಲ್ಸ್ ಈಚ್ ಅಂಡ್ 1 ಗ್ರ್ಯಾಂಡ್ ವಿನ್ನರ್ ನ ಇಡ್ತಾ ಇದ್ದೀನಿ. ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಸಿಂಪಲ್, ವೆರಿ ಸಿಂಪಲ್, ನನ್ನ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡ್ಬೇಕು ಮತ್ತೆ ಕಮೆಂಟ್ ಮಾಡ್ಬೇಕು ಅಷ್ಟೇ. ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀನಿ. ನನಗೆ ಫೇವ್ರೇಟ್ಸ್ ಅಂತ ಯಾರು ಇಲ್ಲ, ಹೇಳ್ತಾ ಇದೀನಿ. ನೀವೆಲ್ಲರೂ ನನ್ನ ಫೇವ್ರೇಟೆ. ನಾನೆಲ್ಲ ಮೊದಲೇ ಇವರೇ ಅಂತ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿಲ್ಲ. ಬಿಕಾಸ್ ನಾನು ಜುಲೈಯಲ್ಲಿ ಬೆಂಗಳೂರಿಗೆ ಬಂದು ಆಗಸ್ಟ್ ಅಲ್ಲಿ ವಿನ್ನರ್ಸ್ ಅನೌನ್ಸ್ ಮಾಡ್ತೀನಿ. ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇದೇ ತರ ಕಂಟೆಂಟ್ ಇನ್ನೂ ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ರು, ಏನೇ ಅಭಿಪ್ರಾಯ ಇದ್ರು, ದಯವಿಟ್ಟು ಈ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ತಿಳಿಸಿ. ವಾರದ ಕತೆ ಕವನ ಜೊತೆ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿರೋದು ಎಲ್ಲಾರ್ದು ನಾನು ಓದಿದೀನಿ. ನಾನು ರಿಪ್ಲೈ ಮಾಡಿಲ್ಲ, ನಾನು ದಯವಿಟ್ಟು ಕ್ಷಮಿಸಿ. ಆ ಮೂಮೆಂಟ್ ನನ್ಗೆ ಅಷ್ಟು ಹೆವಿ ಆಗಂತ ಅನಿಸ್ತು, ಅದಕ್ಕೆ ನಾನು ರಿಪ್ಲೈ ಮಾಡೋಕೆ ಕಷ್ಟ ಆಯ್ತು. ದಯವಿಟ್ಟು ಕ್ಷಮಿಸಿ. ನಾನು ರಿಪ್ಲೈ ಮಾಡಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡ್ತೀರಾ ಇರಬೇಡಿ. ಕಮೆಂಟ್ಸ್ ಮಾಡಿ, ನನಗೆ ತುಂಬಾನೇ ಇಂಪಾರ್ಟೆಂಟ್. ನೀವು ಏನೇ ಕ್ರಿಟಿಕ್ ಆಗಿರ್ಲಿ, ಒಳ್ಳೇದಾಗಿರ್ಲಿ, ಕೆಟ್ಟದಾಗಿರ್ಲಿ, ಕಮೆಂಟ್ ಮಾಡಿ. ನನಗೆ ನಿಮ್ಮ ಅಭಿಪ್ರಾಯ ತಿಳ್ಕೊಳಕ್ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ನಾನ್ ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಜ್ಜಿಯನ್.